ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸರ್ಸೈಸ್ 10th ಕ್ವಶನ್ ಇದ್ದೀವಿ. 10th ಕ್ವಶನ್, ದ 17th term of an AP exceeds its 10th term by 7. Find the common difference. ಈ ಸ್ವಲ್ಪ ಪ್ರಶ್ನೆ ಬೇರೆ ಥರ ಇದೆ. ಅವರು ಈ ಎ ಪಿಯ 2 ಟರ್ಮ್ಸ್ ಬಗ್ಗೆ ಮಾತಾಡಿದ್ದಾರೆ. 10th ಟರ್ಮ್, 10ನೇ ಟರ್ಮ್ ಮತ್ತು 17ನೇ ಟರ್ಮ್. ಆದರೆ ಅವೆರಡು ಟರ್ಮು ಯಾವುದು ಅಂತ ಕೊಟ್ಟಿಲ್ಲ, ಯಾವ ಟರ್ಮು ಕೊಟ್ಟಿಲ್ಲ. ಅವರೇನು ಕೊಟ್ಟಿದ್ದಾರೆ ಅಂದರೆ 10ನೇ ಟರ್ಮ್ಗಿಂತ 17ನೇ ಟರ್ಮು 7 ಜಾಸ್ತಿ ಇದೆ ಅಷ್ಟೇ ಕೊಟ್ಟಿರೋದು. ದ 17th ಟರ್ಮ್ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. ಅಂದರೆ 17th ಟರ್ಮ್ ಏನಿದೆ ಅದು 10th ಟರ್ಮ್ಗಿಂತ 7 ಜಾಸ್ತಿ ಇದೆ. ಎಕ್ಸೀಡ್ ಅಂದರೆ ಜಾಸ್ತಿ ಇದೆ ಅಂತ ಇಷ್ಟೇ ಕೊಟ್ಟಿರೋದು. ನಾವೇನು ಕಂಡುಹಿಡಿಬೇಕು? ಕಾಮನ್ ಡಿಫ್ರೆನ್ಸ್ ಡಿ ಕಂಡುಹಿಡಿಬೇಕಷ್ಟೇ. ಈಗ ಹೆಂಗೆ ಶುರು ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಶುರು ಮಾಡಿದ್ಮೇಲೆ ಆನ್ಸರು ಆರಾಮಾಗಿ ಬಂದ್ಬಿಡುತ್ತೆ. ಇಲ್ಲಿ ಏನು ಯೋಚನೆ ಮಾಡಬೇಕಂದ್ರೆ 17th ಟರ್ಮ್ಗೆ ಒಂದು ಫಾರ್ಮುಲಾ ಇರುತ್ತೆ. ಏನು? a+16d ಅಂತ. 10th ಟರ್ಮ್ಗೆ ಒಂದು ಫಾರ್ಮುಲಾ ಇರುತ್ತೆ, a+9d ಅಂತ. ಅವೆರಡು ಗೊತ್ತಿದೆ ನಿಮಗೆ. ಅದೆರಡು ಜೊತೆಗೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಬೋದು, ಇನ್ನೊಂದು ಈಕ್ವೇಷನ್ನು. ಏನು? 17th ಟರ್ಮ್ಗೆ ಏನು ಫಾರ್ಮುಲಾ ಹಾಕ್ಕೊತೀರಾ? ಒಂದು ನಿಮಿಷ ಹಾಕ್ಕೊಂಡು ತೋರಿಸ್ಬಿಡ್ತೀನಿ. 17th ಟರ್ಮ್ ಫಾರ್ಮುಲಾ ಏನಾಗುತ್ತೆ? a17 a+16d. ಇದು ನಿಮಗೆ ಗೊತ್ತಿದೆ. ಆಮೇಲೆ 10th ಟರ್ಮ್ ಫಾರ್ಮುಲಾ ಹಾಕ್ಕೊಳ್ತೀವಿ, a10 a+9d ಅಂತ. ಇಲ್ಲಿ ಇನ್ನೊಂದು ವಿಷಯ ಯೋಚನೆ ಮಾಡಬೇಕು. ಏನಂದರೆ a17 ಏನಿದೆ 17th ಟರ್ಮು, ಅದಕ್ಕೆ a+16d ಅಂತಲೂ ಬರಿಬೋದು. ಅಥವಾ 10th ಟರ್ಮ್ಗೆ 7 ಆ್ಯಡ್ ಮಾಡಿದ್ರೆ 17th ಟರ್ಮ್ ಬರುತ್ತಲ್ವಾ, ಆ ಥರ ಇನ್ನೊಂದು ಈಕ್ವೇಷನ್ ಬರೀಬೋದು. ಒಂದಕ್ಕೆ 2 ಥರ ಈಕ್ವೇಷನ್ ಬರೆಯೋಕ್ಕಾದರೆ ಮಾತ್ರ ಆನ್ಸರ್ ಬರೋದು. ಇನ್ನೊಂದು ಸಲ ಹೇಳ್ತೀನಿ. a17ಗೆ ಒಂದು ಫಾರ್ಮುಲಾ ನಮಗೆ ಗೊತ್ತಿದೆ, a+16d ಅಂತ. ಅದೇ a17ಗೆ ಇನ್ನೊಂದು ಫಾರ್ಮುಲಾ ಹಾಕ್ಕೊಳ್ಳೋದು. ಏನು? a10ಗೆ 7 ಸೇರಿಸಿದ್ರೆ a17 ಆಗುತ್ತೆ ಅಂತ. ಅವಾಗ ಏನು ಬರುತ್ತೆ? a17 a10 + 7 a10ಗೆ ಒಂದು ಫಾರ್ಮುಲಾ ಇದೆ. a10 ಅಂತ ಬರ್ಕೊಳ್ಳೋದ್ರ ಬದಲು a10ಗೆ a+9d ಅಂತಿದೆ. a10 ಇರೋ ಕಡೆ a+9d ಅಂತ ಬರ್ಕೊಳ್ಳೋದು. ಈಗ a17ಗೆ 2 ಫಾರ್ಮುಲಾ ಬಂತು. ಮೊದಲನೇದು a+16d, ಎರಡನೇದು a+9d + 7. ಈ ಎರಡು ಯಾವ ಫಾರ್ಮುಲಾ ಹಾಕ್ಕೊಂಡ್ರು, ಯಾವ ಈಕ್ವೇಷನ್ ಹಾಕ್ಕೊಂಡ್ರು a17ಗೆ a17 ಟರ್ಮೇ ಬರೋದು. ಎರಡು ಈಕ್ವೇಷನು ಸೇಮ್. a+16d ಅನ್ನೋದು a+9d + 7 ಅನ್ನೋದು ಎರಡು ಸೇಮ್. ಎರಡೂ ಯಾವುದು ಟರ್ಮ್ ಸೇರಿ ತೋರಿಸುತ್ತೆ? 17th ಟರ್ಮೇ ತೋರಿಸುತ್ತೆ ಅಲ್ವಾ? ಫಸ್ಟು ಮಾಮೂಲಿ ಫಾರ್ಮುಲಾ ಹಾಕ್ಕೊಂಡಿದ್ದು a+16d ಅಂತ. ಇನ್ನೊಂದು ಫಾರ್ಮುಲಾ a+16d ಅಂತ ಹಾಕ್ಕೊಂಡಿರಾ 10th ಟರ್ಮ್ಗೆ 7 ಸೇರಿಸಿದ್ರೆ ಅಂತ ಹಾಕ್ಕೊಂಡ್ವಿ. ಇನ್ನೊಂದು ಈಕ್ವೇಷನ್ a10 + 7. ನಮಗೆ a10 ಫಾರ್ಮುಲಾ ಗೊತ್ತಿದೆ, a+9d ಅಂತ. ಅದನ್ನು ಹಾಕ್ಕೊಂಡ್ವಿ a10 ಇರೋ ಜಾಗದಲ್ಲಿ. ಅವಾಗೇನಾಯಿತು? a+9d + 7 ಆಯಿತು. ಅರ್ಥ ಆಯ್ತಲ್ವಾ? ಈಗ ಇವೆರಡು ಈಕ್ವೇಷನು ಸೇಮು, ಎರಡು a17ಗೆ ಹಾಕಿರೋದು. a+16d ಅನ್ನೋದು ಮತ್ತು a+9d + 7 ಅನ್ನೋದು ಇವೆರಡು ಸೇಮ್, ಈಕ್ವಲ್. a+9d + 7 a+16d. ಎರಡು ಈಕ್ವಲ್ ಅಂತ ಗೊತ್ತಾಯಿತು. ಈಗ ನಾವು ಅಲ್ಲಿ ವೇರಿಯೇಬಲ್ ಏನೇನಿದೆ, ಎ ಇದೆ, ಡಿ ಇದೆ. ಆ ವೇರಿಯೇಬಲ್ಸ್ ಎಲ್ಲ LHS ಬರ ಮಾಡಿ
ಮತ್ತು ನಂಬರ್ ಏನಿದೆ ಅದು ಆರ್ ಎಚ್ ಎಸ್ಸಿಗೆ ಬರೋಣ. ನಂಬರ್ ಒಂದೇ ಒಂದಿರೋ 7 ಅಂತ. ಅವಾಗೇನಾಗುತ್ತೆ, ಎ ಅನ್ನೋದು ಹಂಗೆ ಬರ್ಕೊಳ್ಳೋದು, ಮತ್ತು ಆರ್ ಎಚ್ ಎಸ್ಸಲ್ಲಿ ಒಂದು ಎ ಇದೆ, ಅದನ್ನು ಎಲ್ ಎಚ್ ಎಸ್ ತೊಗೊಂಡ್ರೆ ಮೈನಸ್ ಎ ಆಗುತ್ತೆ. ಮತ್ತು ಪ್ಲಸ್ 9D ಹಂಗೆ ಬರ್ಕೊಳ್ಳೋದು, ಮತ್ತು ಆರ್ ಎಚ್ ಎಸ್ಸಲ್ಲಿ ಒಂದು 16D ಇದೆ, ಅದನ್ನು ಎಲ್ ಎಚ್ ಎಸ್ ತೊಗೊಂಡ್ರೆ ಮೈನಸ್ 16D ಆಗುತ್ತೆ. ಈಸ್ ಈಕ್ವಲ್ ಟು, ಇನ್ನು ಆರ್ ಎಚ್ ಎಸ್ಸಲ್ಲಿ ಏನೂ ಮಿಕ್ಕಿಲ್ಲ, ಎಲ್ ಎಚ್ ಎಸ್ಸಲ್ಲಿ ಒಂದು ನಂಬರ್ ಮಿಕ್ಕಿದೆ 7 ಅಂತ, ಅದನ್ನು ಆರ್ ಎಚ್ ಎಸ್ ತೊಗೊಂಡ್ರೆ ಮೈನಸ್ 7 ಆಗುತ್ತೆ. ಅರ್ಥ ಆಯ್ತಲ್ವಾ? ಎ ಮೈನಸ್ ಎ ಪ್ಲಸ್ 9D ಮೈನಸ್ 16D ಇಸ್ ಈಕ್ವಲ್ ಟು ಮೈನಸ್ 7. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 9 ಮೈನಸ್ 16, 9 ಮೈನಸ್ 16 ಎಷ್ಟಾಗುತ್ತೆ? ಮೈನಸ್ 7 ಆಗುತ್ತೆ. ಮೈನಸ್ 7D ಇಸ್ ಈಕ್ವಲ್ ಟು ಮೈನಸ್ 7. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 7D ಇಸ್ ಈಕ್ವಲ್ ಟು 7 ಆಗುತ್ತೆ. ಮತ್ತು D ಇಸ್ ಈಕ್ವಲ್ ಟು 7/7. ಎಲ್ ಎಚ್ ಎಸ್ಸಲ್ಲಿ ಇರೋ 7 ಮಲ್ಟಿಪ್ಲಿಕೇಶನ್ ಸ್ಟೇಟಲ್ಲಿದೆ, ಆರ್ ಎಚ್ ಎಸ್ಸಿಗೆ ಬಂದರೆ ಅದು ಡಿವಿಷನ್ ಆಗುತ್ತೆ. D ಇಸ್ ಈಕ್ವಲ್ ಟು 7/7 ಇಸ್ ಈಕ್ವಲ್ ಟು 1. ಅಷ್ಟೇ ಆನ್ಸರ್. ಈ ಕ್ವಶನ್ನು ಹೆಂಗೆ ಶುರು ಮಾಡಬೇಕು, ಯಾವ ರೂಟಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಒಂದ್ಸರಿ ಶುರು ಮಾಡಿದ್ರೆ ಆನ್ಸರು ಸುಲಭವಾಗಿ ಬರುತ್ತೆ. ಅವ್ರು ಕೇಳಿಯೋದ್ರೆ ಅಷ್ಟು ಕಾಮನ್ ಡಿಫ್ರೆನ್ಸ್ ಕಂಡುಹಿಡೀರಿ ಅಂತ. D ಇಸ್ ಈಕ್ವಲ್ ಟು 1 ಅಷ್ಟೇ ಆನ್ಸರು. ಥ್ಯಾಂಕ್ ಯು.